ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ತೇಜಶ್ರೀ ಕ್ರಿಯೇಷನ್ಸ್ ಆ್ಯಂಡ್ ಬ್ಲಾಗ್ಸ್ಗೆ. ನಾನಿವತ್ತು ಯಾವ ರೀತಿ ಸೀರೆ ಕುಚ್ಚು ಕಲಿತೆ ಮತ್ತು ಸೀರೆ ಕುಚ್ಚಾಕೋಕ್ಕೆ ಯಾವ ಯಾವ ಮೆಟೀರಿಯಲ್ ಬೇಕಾಗುತ್ತೆ ಮತ್ತು ಸೀರೆ ಕುಚ್ಚಾಕೋರು ಹೇಗೆ ಕಲಿಬೇಕು ಅಂತೇಳಿ ಹೇಳ್ತಿದ್ದೀನಿ. ನನಗೆ ಇಂಟ್ರೆಸ್ಟ್ ಇದೆ, ಆದರೂ ಕಲಿಯೋಕ್ಕಾಗ್ತಿಲ್ಲ. ಯಾವ ಥರ ಕಲಿಬೇಕು, ನನಗೆ ಸೂಜಿನೂ ಹಿಡ್ಕೊಳ್ಳೋಕ್ಕೆ ಬರಲ್ಲ ಅಂತೆಲ್ಲ ಕೆಲವೊಬ್ಬರು ಅಂದ್ಕೊತಾರೆ. ಅದಕ್ಕೋಸ್ಕರ ಯಾವ ರೀತಿ ಕಲಿಬೇಕು ಅಂತೇಳಿ ಹೇಳ್ತಿದ್ದೀನಿ. ಯಾರಿಗೆ ಸೀರೆ ಕುಚ್ಚಾಕೋಕ್ಕೆ ಇಂಟ್ರೆಸ್ಟ್ ಇದೆ ಆದರೂ ನನಗೆ ಬರ್ತಾನೆ ಇಲ್ಲ, ಆ ಸೂಜಿನೂ ಇಟ್ಕೊಳ್ಳೋಕ್ಕೆ ಬರೋದಿಲ್ಲ ಅಂತ ಅನ್ನೋರು ಆದಷ್ಟು ಟ್ರೈ ಮಾಡಿ. ನೀವು ಟ್ರೈ ಮಾಡಿ, ಪ್ರಾಕ್ಟೀಸ್ ಮಾಡಿ, ಟ್ರೈ ಮಾಡಿ ಇದು ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತಾರಲ್ವ, ಅದೇ ರೀತಿ ನಾವು ಪ್ರಾಕ್ಟೀಸ್ ಮಾಡಲೇಬೇಕು. ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ನಮಗೆ ಯಾವುದೇ ವಿದ್ಯೆ ಆಗಲಿ ತಲೆಗತ್ತೋಕ್ಕೆ ಸಾಧ್ಯ. ಅದಕ್ಕೋಸ್ಕರನೇ ನಾವು ಸೀರೆ ಕುಚ್ಚು ಕಲಿಬೇಕು ಅಂತೇಳಿದರೆ ಆದಷ್ಟು ಪ್ರಾಕ್ಟೀಸ್ ಮಾಡಬೇಕು. ಅಟ್ಲೀಸ್ಟ್ 1 ವೀಕ್ ಆದರೂ ಟ್ರೈ ಮಾಡಿರಿ. 1 ವೀಕಲ್ಲಿ ನೀವು ಬರೀ ಚೈನ್ ಹಾಕೋದು ಮಾತ್ರ ಕಲ್ತ್ಕೊಳ್ಳಿ. ಬರೀ ಸಿಂಗಲ್ ಚೈನು ಸೂಜಿ ಇಟ್ಕೊಳ್ಳೋಕ್ಕೆ ಹೆಂಗೆ ಇಟ್ಕೋಬೇಕು, ಹೆಂಗೆ ಒಬ್ಬೊಬ್ಬರಿಗೆ ಕೈಯೆಲ್ಲ ನೀರು ಹೊಡೆಯುತ್ತಿರುತ್ತೆ. ಅಟ್ಲೀಸ್ಟ್ 1 ವೀಕು ನೀವು ಬರೀ ನೀಡಲ್ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡಿ. ನೀಡಲ್ ಈ ರೀತಿ ಇರುತ್ತೆ ನೋಡಿ, ಇದು ನೀಡಲ್ಲು. ನೀವು 11 ನಂಬರು ನನಗೆ ಪರ್ಫೆಕ್ಟ್ ಮ್ಯಾಚ್ ಆಗಿರೋದು 11 ನಂಬರ್ ನೀಡಲ್ಲು. ನೀವು ಅಟ್ಲೀಸ್ಟ್ 1 ವೀಕ್ ಆದರೂ ಬರೀ ಇದು 6 ಎಳೆ ದಾರ ಸುತ್ತಕೊಂಡು ಬರೀ ಟ್ರೈ ಮಾಡಿ. ಸೂಜಿ ಹಿಡ್ಕೊಳ್ಳೋಕ್ಕೇ ಟ್ರೈ ಮಾಡಿ, ಆಯಿತಾ. ಮೊದಲು ನೀವು ಬ್ಲೌಸ್ ಪೀಸ್ಗಳನ್ನ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡಿ ಅದನ್ನು ಜಿಗ್ಜಾಗ್ ಮಾಡಿಸ್ಕೊಳ್ಳಿ. ಜಿಗ್ಜಾಗ್ ಮಾಡಿಸ್ಕೊಳ್ಳಿ. ಇಲ್ಲ ಕರ್ಚೀಫ್ ಇರುತ್ತೆ ಅಲ್ವಾ, ಕರ್ಚೀಫ್ಗೆ ಆಲ್ರೆಡಿ ಜಿಗ್ಜಾಗ್ ಇದ್ದರೆ ಓಕೆ, ಇಲ್ಲಾಂದರೆ ಜಿಗ್ಜಾಗ್ ಮಾಡಿಸ್ಕೊಳ್ಳಿ. ಜಿಗ್ಜಾಗ್ ಮಾಡಿಕೊಂಡು ಬರೀ ಚೈನ್ ಹಾಕೋದನ್ನೇ ಪ್ರಾಕ್ಟೀಸ್ ಮಾಡ್ಕೊತ ಹೋಗಿ. 1 ವೀಕ್ ಅಟ್ಲೀಸ್ಟ್ 1 ವೀಕ್ ಆದರೂ ಬರೀ ಚೈನ್ ಹಾಕ್ಕೊಂತ ಹೋಗಿ. ಆಮೇಲೆ ಡಬಲ್ ಚೈನು, ತ್ರಿಬಲ್ ಚೈನ್ ಎಲ್ಲ ಬರುತ್ತೆ. ಆಮೇಲೆ ಬೀಡ್ಸ್ ಹಾಕೋದನ್ನು ನೀವು ಟ್ರೈ ಮಾಡಿ, ಆಯಿತಾ. ಫಸ್ಟು ನಾವು ಏನೇ ಕಲಿಬೇಕಂದ್ರೂ ತಾಳ್ಮೆ ಇರಬೇಕಂತೇಳಿ ಹೇಳ್ತೀನಿ. ತಾಳ್ಮೆ ಇದ್ರೇ ಮಾತ್ರ ಕಲಿಯೋಕ್ಕೆ ಸಾಧ್ಯ. ಸೊ ಸ್ಯಾರಿ ಕುಚ್ಚಾಕೋಕ್ಕೆ ಯಾವ್ಯಾವ ಮೆಟೀರಿಯಲ್ ಬೇಕು ಅಂತೇಳಿ ಹೇಳ್ತಿದ್ದೀನಿ ನೋಡಿ. ಈ ಥರ 11 ನಂಬರ್ ನೀಡಲ್ ಬೇಕಾಗುತ್ತೆ. 11 ನಂಬರ್ ನೀಡಲ್ ನನಗೆ ಪರ್ಫೆಕ್ಟ್ ಮ್ಯಾಚ್ ಆಗಿರೋದು. ನಾನು ಯೂಸ್ ಮಾಡೋದು 11 ನಂಬರ್ ನೀಡಲ್ಲು. ಮತ್ತು ಜರಿ ಥ್ರೆಡ್ಗಳಲ್ಲಿ ಹಲವಾರು ವಿಧ ಬರುತ್ತೆ ನೋಡಿ. ಈ ಥರ ಗೋಲ್ಡು, ಸಿಲ್ವರು ಮತ್ತು ಕಾಪರ್. ನೀವು ಸ್ಯಾರಿಗೆ ಯಾವ ಬಾರ್ಡರು ಜರಿ ಇರುತ್ತೆ ಆ ಥರ ಹಾಕಬೇಕಾಗುತ್ತೆ. ಗೋಲ್ಡ್ ಇದ್ದರೆ ಗೋಲ್ಡು, ಸಿಲ್ವರ್ ಇದ್ದರೆ ಸಿಲ್ವರು, ಇಲ್ಲ ಕಾಪರ್ ಇದ್ದರೆ ಕಾಪರ್ ಹಾಕಬೇಕಾಗುತ್ತೆ. ಸೊ ನಾನಿಲ್ಲಿ 3 ಥರ ಜರಿ ಥ್ರೆಡ್ಗಳು ತಗೊಂಡಿಟ್ಕೊಂಡಿರ್ತೀನಿ. ಮತ್ತು ಬೀಡ್ಸ್ ಬೇಕಾಗುತ್ತೆ ನೋಡಿ. ಬೀಡ್ಸ್ ಈ ಥರ ನಿಮಗೆ ಡಿಸೈನ್ ತಕ್ಕಂಗೆ ಬೀಡ್ಸ್ ಇರುತ್ತೆ ನೋಡಿ. ಈ ರೀತಿ ಬೀಡ್ಸ್ ಇರುತ್ತೆ. ಈ ಥರ ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೇಕಾಗುತ್ತೆ. ಮತ್ತು ನಾವು ಟ್ರಿಮ್ಮರ್ ಮೇಯ್ನಾಗಿ ಬೇಕಾಗಿರೋದೇ ಟ್ರಿಮ್ಮರು. ಈ ಥರ ಟ್ರಿಮ್ಮರ್ ಬೇಕಾಗುತ್ತೆ. ಇಲ್ಲ ಕತ್ರಿ ಇದ್ರೂ ನಡೆಯುತ್ತೆ, ಟ್ರಿಮ್ಮರಲ್ಲಿ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನಾನು ಟ್ರಿಮ್ಮರ್ ಯೂಸ್ ಮಾಡ್ತೀನಿ. ಮತ್ತು ಈ ಥರ ಮಷಿನ್ ದರನೂ ಬೇಕಾಗುತ್ತೆ. ಮತ್ತು ಇದು ಜರಿ ಥ್ರೆಡ್ ಕಟ್ಟೋದಕ್ಕೆ ಈ ಥರ ಸೂಜಿ, ಏಮಿಂಗ್ ಸೂಜಿ ಅಂತಾರಲ್ವ, ಅದು ಬೇಕಾಗುತ್ತೆ. ಮತ್ತು ರೇಷ್ಮೆ ದಾರ ಇದನ್ನು ಬೇಕಾಗುತ್ತೆ. ಸೊ ಮೇಯ್ನಾಗಿ ಪ್ರಾಕ್ಟೀಸ್ ಮಾಡೋಕ್ಕೆ ಇಷ್ಟಿದ್ರೆ ಸಾಕು. ನಾವು ಅಕಸ್ಮಾತ್ ಸೀರೆಗೆ ಹಾಕ್ತಿದ್ದೀವಿ ಅಂದರೆ ಕಲರ್ ವೈಸ್ ಎಲ್ಲ ನಿಮ್ಮ ಡಿಸೈನ್ ವೈಸ್ ಎಲ್ಲ ತೊಗೋಬೇಕಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೂ ಯಾರು ನನ್ನ ಚಾನಲ್ನ